ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 87ನೇ ದಿನ ಏನಾಯ್ತು, ಆ ಎಪಿಸೋಡ್ಗಳಲ್ಲಿ ಯಾರು ಜಗಳ ಆಡಿದ್ರು, ಅವರಲ್ಲಿ ಯಾರು ಸರಿ. ಮೊದಲೇದಾಗಿ ತನಿಷಾ ಮೇಲೆ ಮನೆ ಮಂದಿಯೆಲ್ಲ ಒಂದು ಆರ್ಗ್ಯುಮೆಂಟ್ ಇತ್ತು, ಡಿಬೇಟ್ ಮಾಡಿದ್ರು. ಅಂದ್ರೆ ಅವ್ರು ತಗೊಂಡಿರೋ ಡಿಸಿಷನ್ಸ್ ಕರೆಕ್ಟ್ ಆಗಿದೆಯಾ, ಮತ್ತೆ ವರ್ತೂರು ಮೈಕಲ್ ಆಡಿರೋ ಟಾಸ್ಕ್ ಅಲ್ಲಿ ಅವರು 5 ಲಕ್ಷ ಗಳಿಸಕ್ ಹೋಗಿ 1 ಲಕ್ಷ ಕಳ್ಕೊಂಡ್ರ ಇಂಥ ವಿಷಯ ಬಂದಾಗ, ಅದಾದ್ಮೇಲೆ ಸಂಗೀತ ಮತ್ತು ವಿನಯ್ ಅವರು ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಸಂಗೀತ ಮೇಲೆ ಬ್ಲೇಮ್ ಮಾಡಿದ್ರು. ಮತ್ತೆ ಸಂಗೀತ ಅಂದಿದ್ದು ನಿಜನಾ, ಇದ್ರಲ್ಲಿ ಯಾರು ಕರೆಕ್ಟ್? ಇದಾದ್ಮೇಲೆ ಟಾಸ್ಕ್ ಸೆಲೆಕ್ಟ್ ಮಾಡೋಕೆ ವರ್ತೂರವನ ಪ್ರತಾಪ್ ಅವನ ಮನೆ ಮಂದಿ ಎಲ್ಲ ಸೇರಿ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಟಾಸ್ಕ್ ಆಡಕ್ಕೆ ಸೆಲೆಕ್ಟೇ ಮಾಡ್ತಾ ಇಲ್ಲ. ಅಲ್ಲಿ ವೋಟ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಅವರೇ 4 ಜನ ಪರ್ಫಾರ್ಮ್ ಮಾಡ್ತಾರೆ. ವಿನಯ್, ತುಕಾಲಿ, ಕಾರ್ತಿಕ್, ಸಂಗೀತ, ಮೈಕಲ್ಲು. ಈ ರೀತಿ ಬಂದಾಗ ಮತ್ತೆ ಮನೆ ಮಂದಿ ಎಪಿಸೋಡ್ ಹೇಗಿತ್ತು, ಈ ದಿನ ಯಾರ ಜಗಳಾಡಿದ್ದಲ್ಲಿ ಯಾರು ಸರಿ ಯಾರ ತಪ್ಪು ಅಂತ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಈ ದಿನ ಎಪಿಸೋಡ್ ಶುರುವಾದಾಗ ತನಿಷಾ ಮೇಲೆ ಒಂದು ಆರ್ಗ್ಯುಮೆಂಟ್ ಬರುತ್ತೆ. ಏನಕ್ಕಂದ್ರೆ ಮನೆ ಮಂದಿ ಎಲ್ಲ ಸೇರಿ ತನಿಷಾ ಅವರು ತಗೊಂಡ ಡಿಸಿಷನ್ ಕರೆಕ್ಟಾ ತಪ್ಪ ಅಂತೇಳಿ ಸ್ಟೇಜ್ ಮೇಲೆ ಹೋಗಿ ಹೇಳಿ ಮಾತಾಡಬೇಕು. ಇದು ಬಿಗ್ ಬಾಸ್ ಒಂದು ಸೂಚನೆ ಕೊಡ್ತಾರೆ. ಈ ಮೊದಲೇದಾಗಿ ಸಂಗೀತ ಅವರು ಹೋಗ್ತಾರೆ. ಏನಕ್ಕಂದ್ರೆ 1 ಲಕ್ಷ ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಸುಮ್ಮನೆ ಕಳ್ಕೊಂಡ್ವಿ. ಗೇಮ್ ಆಡೋಕೆ ಕಾನ್ಫಿಡೆನ್ಸ್ ಇಲ್ದಾಗ ಏನಕ್ಕೆ ಹೋಗ್ಬೇಕಂತೇಳಿ ಮೈಕಲ್ ಅವ್ರನ್ನ ಮತ್ತು ವರ್ತೂರನ್ನ ಬ್ಲೇಮ್ ಮಾಡ್ತಾರೆ ಖಂಡಿತ. ಅದಾದ್ಮೇಲೆ ಕಾರ್ತಿಕ್ ಹೋಗ್ತಾರೆ. ಕಾರ್ತಿಕ್ ಹೋದ್ಮೇಲೆ ತನಿಷಾನ ಮೇಲೆ ಹೇಳ್ತಾರೆ. ಯಾಕೆಂದ್ರೆ ತನಿಷಾ ಒಂದು ಒಳ್ಳೆ ಡಿಸಿಷನ್ ತಗೊಂಡಿಲ್ಲ, ನನ್ನ ಗೇಮ್ ಆಡಕ್ಕೆ ಸೆಲೆಕ್ಟ್ ಮಾಡಬೇಕಾಗಿತ್ತು. ಈ ಮನುಷ್ಯ ಯಾವಾಗ್ಲೂ ಇಷ್ಟನೇ, ನನಗೆ ಕ್ಲಾರಿಟಿ ಕೊಡೋಂತ ಕೇಳ್ತಾನೆ, ಇಲ್ಲ ವ್ಯಾಲಿಡ್ ಪಾಯಿಂಟ್ ಕೊಡೋಂತ ಕೊಡ್ತಾನೆ ಖಂಡಿತವಾಗ್ಲು. ಏನಕ್ಕಂದ್ರೆ ಈಗ ಹ್ಯಾಪಿ ನ್ಯೂ ಇಯರ್ ಪಾರ್ಟಿಗೆ ಸೆಲೆಕ್ಟ್ ಮಾಡಿದ್ರು, ಅವಾಗ ವ್ಯಾಲಿಡ್ ಪಾಯಿಂಟ್ ಕೇಳಲೇ ಇಲ್ಲ, ಕ್ಲಾರಿಟಿನೂ ಕೇಳಲಿಲ್ಲ. ಯಾವಾಗ ಗೇಮ್ ಸೆಲೆಕ್ಟ್ ಮಾಡ್ಲಿಲ್ವೋ ಅವಾಗ ಖಂಡಿತವಾಗ್ಲು ನನಗೆ ವ್ಯಾಲಿಡ್ ಪಾಯಿಂಟ್ ಕೊಡೋಂತ ಕೇಳ್ತಾರೆ. ಅವ್ರು ಹೇಳಿದ್ದು ಸತ್ಯನೇ. ಹೋಗ್ಲಿ, ಈಗ ನಾನು ಒಂದು ಪಾಯಿಂಟ್ ಕೊಟ್ಟಿದ್ದೀನಿ, ಈಗ ನೀನ್ ಹೇಳು ವ್ಯಾಲಿಡ್ ಪಾಯಿಂಟ್ ಏನ್ ಕೊಡ್ಬೇಕಂತ ತನಿಷ್ ಅವ್ರು ಕೇಳ್ತಾರೆ. ಅದಾದ್ಮೇಲೆ ಮೈಕಲ್ ಅವ್ರು ಬರ್ತಾರೆ. ಮೈಕಲ್ ಅವ್ರು ಮಾತಾಡಿದ್ದು ತುಂಬಾ ಇಷ್ಟ ಆಗುತ್ತೆ. ಏನಕ್ಕಂದ್ರೆ 1 ಲಕ್ಷ ಕಳ್ಕೊಂತೀವಿ ನಿಜ, ಬಟ್ ಗೆದ್ದಿದ್ರೆ 5 ಲಕ್ಷ ಬರ್ತಿತ್ತಾನೆ. ಟಾಸ್ಕ್ ಅನ್ನೋದು ಆಡ್ಬೇಕು, ಆಡಿ ಅದು ಸ್ಯಾಟಿಸ್ಫೈ ಮಾಡಿದ್ರೆ ತಾನೇ ನಮ್ಗೆ ಗೊತ್ತಾಗೋದು ನಾವು ಗೆಲ್ತೀವ ಇಲ್ಲ ಸೋಲ್ತೀವ ಅಂತ. ಈ ಕಾರಣಕ್ಕೆ ನಾನು ಯಾವ್ದು ಒಪ್ಪಲ್ಲ. ನಾವು ಮೊದಲೇದಾಗಿ ಅದರಲ್ಲಿ ಭಾಗವಹಿಸ್ಬೇಕು, ಗೇಮಲ್ಲಿ ಭಾಗವಹಿಸ್ರೇನೆ ಗೊತ್ತಾಗೋದು ನಾವು ಗೆಲ್ತೀವ ಇಲ್ಲ ಅಂತ. ಮತ್ತೆ ಅದಾದ್ಮೇಲೆ ತುಕಾಲಿ ಸಂತೋಷ್ ಅವ್ರು ಬರ್ತಾರೆ. ತುಕಾಲಿ ಅವರು ಯಾರ ಬಗ್ಗೆ ಏನೇನೋ ಮಾತಾಡ್ತಾರೆ, ಅದೆಲ್ಲ ಲೆಕ್ಕಕ್ಕೆ ಬರಲ್ಲ, ಅದರಲ್ಲಿ ಆ ಕ್ಯಾರೆಕ್ಟರ್ ಮ್ಯಾಟ್ರೇ ಆಗಲ್ಲ. ಆದ್ರೆ ಯಾರೋ ಒಬ್ರು ನೀನು ವಿಚಿತ್ರವಾಗಿ ಆಡ್ತೀಯ ಅನ್ನೋ ಒಂದೇ ಒಂದು ರೀಸನ್ ಇಟ್ಕೊಂಡು ದಿನ ಪೂರ್ತಿ ಎಳೆದ್ರ ಅಂದ್ರೆ ಖಂಡಿತವಾಗ್ಲು ಹೇಳ್ಬೋದು. ಮತ್ತೆ ಅದೇ ರೀಸನ್ ತಂದು ಒಬ್ಬ ವ್ಯಕ್ತಿನ ವಿಚಿತ್ರವಾಗಿ ಆಡ್ತೀಯ ಅಂತ ಹೇಳಿದ್ ನೀನ್ ತಪ್ಪು, ನಾವು ಗೇಮ್ ಆಡ್ತೀವಿ ಹಾಗೆ ಈಗ ಅಂತ ತನಿಷಾ ಅವ್ರ ಮೇಲೆನೆ ತಪ್ಪು ಹೋಲಿಸ್ತಾರೆ. ನನಗನ್ಸಿದ ಮಟ್ಟಿಗೆ, ಕೆಲವ್ರು ಅನ್ಸಿದ ಮಟ್ಟಿಗೆ ತನಿಷಾ ಅವರು ಎಲ್ಲ ಡಿಸಿಷನ್ಸ್ ತುಂಬಾ ಚೆನ್ನಾಗಿ ತಗೊಂಡಿರೋ ಅಂತ ಹೇಳ್ಬೋದು. ಏನಕ್ಕಂದ್ರೆ ಮನೇಲಿರೋ ಪ್ರತಿಯೊಬ್ಬ ವ್ಯಕ್ತಿ ಟಾಸ್ ಹಾಕ್ಬೇಕು, ಪ್ರತಿಯೊಬ್ಬ ವ್ಯಕ್ತಿ ಗೇಮ್ ಅಲ್ಲಿ ಅವರ ಭಾಗವಹಿಸಬೇಕು. ಆದ ಕಾರಣ ಅವ್ರು ತಗೊಂಡಿದ್ದು ಎಲ್ಲೂ ತಪ್ಪು ಅನ್ಸಲಿಲ್ಲ. ಇನ್ನು ಅದಾದ್ಮೇಲೆ ಗೇಮ್ ಸ್ಟಾರ್ಟ್ ಆಗುತ್ತೆ. ಡೆಸ್ಕ್ ಮೇಲೆ ಹೇಳಿದ್ದು ಸೆಕೆಂಡ್ ಟಾಸ್ಕ್ ಮೊದಲನೇ ಹೇಳಿದ್ದೆ. ಈ ಟಾಸ್ಕ್ ಅಲ್ಲಿ ಪ್ರತಾಪ್, ಸಂಗೀತ ಆಡೋಕೆ ಸ್ವಲ್ಪ ಆರ್ಗ್ಯುಮೆಂಟ್ ಆಗಿದೆ, ಡಿಬೇಟ್ ಆಗಿದೆ ಅಂತ ಹೇಳಿ. ಇನ್ನು ಈ ಟಾಸ್ಕ್ ಅಲ್ಲಿ 5 ಜನ ಇರ್ತಾರೆ. ಪ್ಲೇಟ್ ಎಸಿಬೇಕು, ಆ ಪ್ಲೇಟ್ ಮೇಲೆ ಕಾಲಿಟ್ಕೊಂತ ಬರ್ತಿರ್ಬೇಕು. ಇನ್ನು ಈ ಟಾಸ್ಕ್ ಅಲ್ಲಿ 4 ಜನ ಪರ್ಫಾರ್ಮ್ ಮಾಡಿದ್ರು, 4 ಲಕ್ಷ ಗಳಿಸ್ತಾರೆ. ಈ ಟಾಸ್ಕ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಆದ್ರೂ ಎಲ್ಲರೂ ಬ್ಲೇಮ್ ಮಾಡಿದ್ ಮಾತ್ರ ಪ್ರತಾಪ್ನೇ, ನೀನೇ ಲೇಟ್ ಮಾಡಿದ್ದಂದ. ಇಲ್ಲಿ ಸಂಗೀತ ಏನ್ ಆಡ್ದ ಅಂತ ಅರ್ಥನೇ ಆಗ್ತಿಲ್ಲ. ಸಂಗೀತರು ಅದೇ ಆಡಕಂತ ಹೋಗಿ ಅಲ್ಲಿ ಬೀಳ್ತಾರೆ, ಅವ್ರ ಟೈಮ್ ವೇಸ್ಟ್ ಆಗುತ್ತೆ. ಕೊನೆಗೆ ಅವರು ಪ್ಲೇಟ್ ಚೆನ್ನಾಗಾದ್ರೆ ಆಗಿದ್ರೆ ಆ ಟಾಸ್ಕ್ ಫುಲ್ ವಿನ್ ಆಗ್ತಿದ್ರು. 5 ಜನ ವಿನ್ ಆಗಿ 5 ಲಕ್ಷ ಗಳಿಸ್ತಿದ್ರು. ಆದ್ರೂ ಆ ವಿಷಯದಲ್ಲಿ ಸಂಗೀತ ಅವ್ರು ಎಲ್ಲೋ ಸ್ವಲ್ಪ ಎಡೆಬಿದ್ರು, ಬಟ್ ಟಾರ್ಗೆಟ್ ಮಾಡಿದ್ ಮಾತ್ರ ಪ್ರತಾಪ್ನೇ. ಈ ಟಾಸ್ಕ್ ಅಲ್ಲಿ ಭಾಗವಹಿಸಲಿಲ್ಲ ವರ್ತೂರ್ ಸಂತೋಷ್ ಅವರು. ಇದೇ ರೀತಿ ಭಾಗವಹಿಸಿದ್ದು ಹೋದ್ರೆ ಈ ವಾರ ಮನೆಗೆ ಬರೋದಂತ ಗ್ಯಾರಂಟಿ ಅಂತ ಹೇಳ್ಬೋದು. ಟಾಸ್ಕ್ ಬರುತ್ತೆ. ಆದ್ರೆ ನೀರಲ್ಲಿ ಹೋಗಿ ಬಾಲ್ಸ್ ತಗೊಂಡ್ಬಂದು ಒಂದು ಹೊರಗಡೆ 3 ಯೂನಿಟ್ ಇರ್ತಾರೆ, ಆ ಹೋಲ್ಸ್ ಒಳಗಡೆ ಬಾಲ್ ಹಾಕ್ಬೇಕು. 1 ಬಾಲ್ ಹಾಕಿದ್ರೆ 1 ಲಕ್ಷ ಗಳಿಸ್ತಾರೆ. 10 ಬಾಲ್ ಹಾಕಿದ್ರೆ ಈ ಟಾಸ್ಕ್ ಬಂದು 10 ಲಕ್ಷ. 1 ಬಾಲಿಗೆ 1 ಲಕ್ಷ ಟಾಸ್ಕ್ ಕೊಟ್ಟಿದ್ರು. ಇನ್ನು ಈ ಟಾಸ್ಕ್ ಗಳನ್ನೇ ಬಂದಿದ್ದು ವಿನಯ್ ಮತ್ತು ಸಂಗೀತರ ಆರ್ಗ್ಯುಮೆಂಟ್. ಈ ಟಾಸ್ಕ್ ಅಲ್ಲಿ ಯಾರ್ಯಾರು ಆಡ್ಬೇಕಂತೇಳಿ ಈ ಟೈಮಲ್ಲಿ ಬಿಗ್ ಬಾಸ್ ಟೀಮ್ ಕಡೆಯಿಂದಲೇ, ಬಿಗ್ ಬಾಸ್ ಆಗಲಿ ತನಿಷ್ ಅವಕಾಶ ಕೊಡ್ಲಿಲ್ಲ. ನಿಮ್ಮಲ್ಲೇ ಡಿಸ್ಕಸ್ ಮಾಡ್ಕೊಂಡು ನೀವು ಯಾರನ್ನ ಒಬ್ರು ಸೆಲೆಕ್ಟ್ ಮಾಡ್ಕೋಬಹುದು ಅಂತ. ಖಂಡಿತವಾಗ್ಲೂ ಈ ವಿಷಯ ಬಂದಾಗ ಮಾತ್ರ ವಿನಯ್ ಅವರು ಎದ್ದೇಳ್ತಾರೆ, ಅವ್ರ ಅಭಿಪ್ರಾಯ ತಿಳಿಸ್ತಾರೆ. ನಾನು, ಕಾರ್ತಿಕ್, ತುಕಾಲಿ, ಮೈಕಲ್ ಆಡ್ತೀವಿ ಅಂತೇಳಿ 4 ಜನ ಆಡ್ಬೇಕು. ಅದರಲ್ಲಿ ತುಕಾಲಿ ಅವರು ಸೇಮ್ ಆಸ್ ತಗೊಂತಾರೆ. ಅದಾದ್ಮೇಲೆ ಕಾರ್ತಿಕ್ ಸೇಮ್ ತಗೊಂತಾರೆ. ಮತ್ತೆ ನಮ್ರತಾ ಬಂದ ಕೂಡ ಗಿವ್ ಅಪ್ ಮಾಡ್ಬಿಡ್ತಾರೆ, ಈ ಗೇಮ್ ಆಡಕ್ ಆಗಲ್ಲ, ನೀರಲ್ಲಿ ನೀವೇ ಆಡ್ಬಿಡ ಅಂತ. ಇನ್ನು ವರ್ತೂರು ಕೂಡ ಅದನ್ನೇ ಗಿವ್ ಅಪ್ ಮಾಡ್ತಾರೆ. ಖಂಡಿತವಾಗ್ಲೂ ಎಲ್ಲಾ ವಿಷಯಗಳ ಒತ್ತುವರವರು ತಪ್ಪು ಮಾಡ್ತಾರೆ ಅಂತ ಹೇಳ್ಬೋದು. ಅದಾದ್ಮೇಲೆ ಪ್ರತಾಪ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಏನಕ್ಕಂದ್ರೆ ಪ್ರತಾಪ್ ಅವ್ರು ನೋಡಿ, ಈ ಗೇಮ್ ಅಲ್ಲೂ ನಾನು ಆಡ್ತೀನಿ, ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಭಾಗವಹಿಸಕ್ಕೆ ನಿನ್ ಕೈಲಿ ಆಗಲ್ಲ, ನೀನು ವಾದ ಮಾಡ್ತೀಯ, ಯಾರು ಹೇಳಿದ ಮಾತು ಕೇಳ ಅಂತ ಹೇಳಿ ಮನೆ ಮಂದಿ ಅವನ್ನ ಸೆಲೆಕ್ಟ್ ಮಾಡಲ್ಲ ಪ್ರತಾಪ್ ಅವ್ರನ್ನ. ಇದೇ ರೀತಿ ನಮ್ಮನ್ನ ಆಡಲ್ಲ, ನೀನು ಇದು ಮಾಡ್ತೀಯ, ಫಾಸ್ಟ್ ಆಗಿ ಆಡ್ತೀಯ, ನಿಧಾನ ಆಡ್ತೀಯ ಅಂತ ಹಿಂಗೆ ಬಿಟ್ಕೊಂತ ಹೋಗ್ತಾ ಇದ್ರೆ
ನಾವ್ ಯಾವಾಗ ಗೇಮ್ ಮಾಡೋದು ಅಂತೇಳಿ ವಾದ ಮಾಡ್ತಾರೆ ಪ್ರತಾಪ್ ಅವರು. ಖಂಡಿತ ನಿಜ, ಈ ವಿಷಯದಲ್ಲಿ ವರ್ತೂರವ್ರಿಗಿಂತ ಪ್ರತಾಪ್ ಬೆಸ್ಟ್ ಅಂತ ಹೇಳ್ಬೋದು. ಕನಿಷ್ಠ ಅವ್ರು ಕೇಳ್ತಾರೆ ನಾನು ಆಡ್ತೀನಿ ಅಂತೇಳಿ, ಬಟ್ ವರ್ತೂರು ಅದನ್ನು ಕೇಳ್ತಾ ಇಲ್ಲ. ಇದಾದ್ಮೇಲೆ ಲಾಸ್ಟ್ ಬರೋದೇ ಸಂಗೀತ ಮತ್ತು ವಿನಯ್ ಅವರ ವಾದ. ಖಂಡಿತವಾಗ್ಲೂ ಈ ಗೇಮ್ ಅಲ್ಲಿ ಸಂಗೀತ ಅವರಿಗೆ ಅವಕಾಶ ಕೊಡಲ್ಲ. ಯಾರೇ ಏನ್ ಹೇಳಿದ್ರು ಕೊನೆಗೆ ಡಿಸಿಷನ್ ತಗೊಳ್ಳೋದು ಮಾತ್ರ ತನೀಶ್ ಅವರು. ಆ ಟೈಮಲ್ಲಿ ತನೀಶ್ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ, ಸಂಗೀತ ಅವ್ರನ್ನ. ಒಂದು ಕಾರಣ ಕೊಡ್ತಾರೆ, ಅವ್ರಿಗೆ ಕಣ್ಣು ಮೊದಲೇ ಸರಿ ಇಲ್ಲ, ಈಗ ನೀರಲ್ಲಿ ಹೋಗಿ ಕಣ್ಣು ಬಿಡ್ಬೇಕು ಮತ್ತೆ ಬಾಲ್ ತಗೊಂಡ್ಬರ್ಬೇಕು. ಆದ ಕಾರಣ ಅವ್ರಿಗೆ ಇನ್ನೂ ಸ್ವಲ್ಪ ಎಫೆಕ್ಟ್ ಆದ್ರೂ ಆಗ್ಬೋದು. ಅದು ಈ ಕಾರಣಕ್ಕಾಗಿ ಬೇಡ ಅಂತೇಳಿ ಹೇಳ್ತಾರ. ಬಟ್ ಈ ಟೈಮಲ್ಲೇ ನಮ್ರತ ಹತ್ರ ಬಂದವರು ವುಮೆನ್ಸ್ ನಾಟ್ ವಿನ್ನಿಂಗ್ ದಿಸ್ ಸೀಸನ್ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಈ ರೀತಿ ಗೇಮ್ ಆಡದೇ ಇದ್ದ ಹೋದಾಗ ನಾವೆಲ್ಲ ಸ್ಕ್ರೀನ್ ಅಲ್ಲಿ ಕಾಣ್ತೀವಿ, ಫೋಟೋಸ್ ಎಲ್ಲ ಕಾಣ್ತೀವಿ. ಈ ರೀತಿ ಗೇಮ್ ಆಡದೆ ಸುಮ್ಕೆ ಕೂತ್ಕೊಂಡ್ರೆ ನಮ್ಗೆ ಓಟ್ ಎದಕ್ಕೆ ಮಾಡ್ತಾರೆ, ನಾವು ಗೆಲ್ಲಲ್ಲ. ಮಹಿಳೆಯರು ಈ ಸೀಸನ್ ಗೆಲ್ಲಕ್ ಸಾಧ್ಯನೇ ಇಲ್ಲ. ಕರೆಕ್ಟ್ ಆಗಿ ಮನೇಲಿ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ವಿನಯ್ ಅವರು ತುಂಬಾ ವಾಯ್ಸ್ ರೈಸ್ ಮಾಡ್ತಾರೆ. ಇದೆಲ್ಲ ಕರೆಕ್ಟ್ ಆಗಿತ್ತು ಅನ್ಸುತ್ತೆ. ಕರೆಕ್ಟೇ, ಯಾವುದೇ ಕಾರಣ ಟಾಸ್ಕ್ ಆಡಿದ ತಕ್ಷಣ ಬಿಗ್ ಬಾಸ್ ಗೆಲ್ಲಲ್ಲ ಅಂತ ಏನಿಲ್ಲ. ಅವ್ರ ವ್ಯಕ್ತಿತ್ವ ನೋಡಿ ಕೂಡ ವೋಟ್ ಮಾಡಿರ್ತಾರೆ. ಇಷ್ಟು ದಿನ ವರ್ತೂರವ್ರು ಇದ್ದು ಇದೇ ಕಾರಣಕ್ಕೆ ಅವ್ರ ವ್ಯಕ್ತಿತ್ವ ನೋಡಿನೇ ವೋಟ್ ಮಾಡ್ತಾ ಇದ್ದಾರೆ. ಆದ ಕಾರಣ ನೀನು ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಬೇಡ ಅಂತ ಹೇಳಿದೆ. ಇದಕ್ಕಿಂತ ಮುಂಚೆ ನಾ ವಿಡಿಯೋ ಮಾಡಿದ್ದೆ. ಇದಕ್ಕಿಂತ ಮುಂಚೆ ಒಂದು ರೈತರು ಸೆಲೆಬ್ರಿಟೀಸ್ ಅಂತ ವಿಕ್ಟಿಂಗ್ ಕಾರ್ಡ್ ಪ್ಲೇ ಮಾಡ್ತಾರೆ ಸುದೀಪ್ ಸರ್ ಹೇಳಿದ್ರು. ಅದಾದ್ಮೇಲೆ ಸಮರ್ಥರು ಅಸಮರ್ಥರು ಅಂತ ಒಂದು ಕಾರ್ಡ್ ಪ್ಲೇ ಮಾಡಿದ್ರು. ಈಗ ವುಮೆನ್ ಅಂತ ಕಾರ್ಡ್ ಪ್ಲೇ ಮಾಡ್ತಾ ಇದಾರೆ. ಬಿಗ್ ಬಾಸ್ ಮನೆಯಲ್ಲಿ ಶನಿವಾರದಿಂದ ಯಾವ್ದೋ ಒಂದು ಕಾರ್ಡ್ ಪ್ಲೇ ಆಗ್ತಾನೇ ಇದೆ. ಮತ್ತೆ ಈ ಶನಿವಾರ ಎಪಿಸೋಡ್ ನೋಡ್ಬೇಕು ಏನಾಗುತ್ತೆ ಅಂತ. ಅದಾದ್ಮೇಲೆ ನೋಡಿ ಇವ್ರು ಆ ಟಾಸ್ಕ್ ಆಡ್ತಾರೆ. ಆ ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು. ಜಲಾಂತರ್ಗಾಮಿ ಟಾಸ್ಕ್ ಅಲ್ಲಿ ಮಾತ್ರ ಸೂಪರ್ ಆಗಿ ಆಡಿದ್ದು ಕಾರ್ತಿಕ್ ಅವ್ರು ಮಾತ್ರ. ಏನಕ್ಕಂದ್ರೆ 10 ಬಾಲ್ ಅಲ್ಲಿ 5 ಬಾಲ್ ಅವರೇ ಹಾಕ್ತಾರೆ. ಖಂಡಿತವಾಗ್ಲೂ ಸೂಪರ್ ಪರ್ಫಾರ್ಮೆನ್ಸ್ ಹೇಳ್ಬೋದು ಈ ವಾರ ಕಾರ್ತಿಕ್ ಅವರು. ಇನ್ನು ಮೈಕಲ್ ಅವ್ರು ಎದ್ಕೋ ಅವರ ಪರ್ಸನಾಲಿಟಿಗೆ ಅವರಿರೋ ಹೈಟ್ಗೆ ಬಾಲ್ ಹಾಕ್ಬೇಕಾಯ್ತು, ಅವ್ರು ಕೇವಲ 2 ಬಾಲ್ ಮೇಲೆ ಹಾಕ್ತಾರೆ. ಇನ್ನು ಈ ಟಾಸ್ಕ್ ಅಲ್ಲಿ ಅವರು 7 ಲಕ್ಷ ಗಳಿಸ್ತಾರೆ. ಬಿಗ್ ಬಾಸ್ ಮನೆ ಮಂದಿಗೆ ಅಲ್ಲಿರೋ ಕಂಟೆಸ್ಟೆಂಟ್ಗೆ ತುಂಬಾ ಖುಷಿ ಕೂಡ ಆಗುತ್ತೆ. ನಿನ್ನೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ನಿಜವಾಗ್ಲೂ ಈ ಎಪಿಸೋಡ್ ಗಳಲ್ಲಿ ನೋಡಿದಾಗ ವರ್ತೂರ್ ಅವರು ತುಂಬಾ ಲೋ ಆಗಿದ್ದಾರೆ, ಗೇಮೇ ಆಡ್ತಾ ಇಲ್ಲ. ಇಲ್ಲಿ ಕೂಡ ಪ್ರತಿಯೊಬ್ಬರು ಅಲ್ಲಿ ಮನೆ ಮಂದಿದ್ದಾಗ ಯಾವುದೇ ಒಂದು ಕನ್ಸಿಡರ್ ಮಾಡಿದಾಗ ಓಟ್ ಮುಖಾಂತರ ಮಾಡ್ತಾರೆ. ಇವ್ರು ಬೇಕು ಇವ್ರು ಬೇಕಂತ ಅಲ್ಲಿ ಓಟ್ ಮುಖಾಂತರ ಮಾಡಿದ್ರು ಅದೇ ವ್ಯಾಲ್ಯೂ ಬರುತ್ತೆ, ಇಲ್ಲ ಕ್ಯಾಪ್ಟನ್ ಸೆಲೆಕ್ಟ್ ಮಾಡಿದ್ರು ಅದೇ ವ್ಯಾಲ್ಯೂ ಬರುತ್ತೆ. ಕೊನೆಗೆ ಪ್ರತಾಪ್ ಅವ್ರನ್ನ ಮತ್ತು ವರ್ತೂರ್ ಅವ್ರನ್ನ ಓಡಾಗಿರೋದಂತೂ ಗ್ಯಾರಂಟಿ. ಈ ರೀತಿ ಆದಾಗ ಅವ್ರಿಗೆ ಸ್ಕ್ರೀನ್ಸು ಕಾಣಲ್ಲ, ಫೋಟೇಜಸ್ ಕಾಣಲ್ಲ, ಮತ್ತೆ ವಿಡಿಯೋನು ಬರಲ್ಲ. ಅಂದ್ರೆ ಅವ್ರು ಜನ ಓಟ್ ಹೇಗೆ ಮಾಡ್ತಾರೆ? ಖಂಡಿತವಾಗ್ಲೂ ಈ ವಿಷಯದಲ್ಲಿ ವಾದ ಮಾಡಬೇಕಾಗಿತ್ತು ವರ್ತೂರ್ ಅವರು. ಎಲ್ಲೋ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳುತ್ತೆ. ಮತ್ತೆ ಈ ವಾರ ಕೂಡ ಬಯಸ್ಕೊಳ್ಳೋದಂತೂ ಗ್ಯಾರಂಟಿ. ನಿಮ್ಮ ಪ್ರಕಾರ ಕಳೆದ ಎಪಿಸೋಡ್ಗಳಲ್ಲಿ ಯಾರ್ಯಾರು ವಾದ ಕರೆಕ್ಟ್ ಆಯಿತು, ಯಾರ ಜಗಳ ಸರಿ ಅನ್ಸಿದ್ರು, ಮತ್ತೆ ಟಾಸ್ಗಳಲ್ಲಿ ಯಾರು ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು, ಮತ್ತೆ ತುಕಾಲಿ ಅವರು ಒಂದು ವಿಚಾರ ಬಿಟ್ಕೊಂಡು ಈ ರೀತಿ ಎಳಿತಾನೇ ಇರೋದು ಕರೆಕ್ಟ್ ಅನ್ಸುತ್ತಾ ನಿಮಗೆ? ಮತ್ತೆ ವರ್ತೂರ್ ಅವ್ರನ್ನ ಸ್ಟ್ಯಾಂಡ್ ತಗೊಂತಾರೆ. ತುಕಾಲಿ ಅವರು ಕೂಡ ಒಂದ್ 2 ಮಾತು ಬೈತಾರೆ, ನೀವು ಪ್ರತಿ ವಿಷಯದಲ್ಲಿ ಇದೇ ಮಾಡ್ತಾ ಇದ್ದೀರಾ, ಈಗ ಆಗೋದು ಬೇಡ. ನಿಮ್ಮ ರೀಸನ್ ನೀವು ಕೊಡಿ, ನನ್ನ ರೀಸನ್ ನಾನು ಕೊಡ್ತೀನಿ. ನೀವು ಜಗಳ ಆಡ್ತೀರ ಅಂತೇಳಿ ನಾನು ಎಲ್ಲರದ್ದು ಜಗಳ ಆಡೋಕ್ಕಾಗಲ್ಲ ಅಂತ ಮತ್ತೆ ಅದೇ ರೀಸನ್ ಕೊಡ್ತಾರೆ. ನನ್ನ ಕ್ಲಾರಿಟಿ ಮಾತ್ರ ನಾನು ಕೊಡ್ತೀನಿ, ಬೇರೆ ಕ್ಲಾರಿಟಿ ನಾನು ಕೊಡಲ್ಲ ಅಂತಾರೆ. ವುಮೆನು ಅಂತ ಜಗಳ ಆಡಿದಾಗ ಎಲ್ಲರೂ ಸ್ಟ್ಯಾಂಡ್ ತಗೊಳ್ಳೋ ಅವಕಾಶ ಬಿತ್ತಲ್ಲಿ. ಈ ರೀತಿ ಸ್ಟೇಟ್ಮೆಂಟ್ ಕೊಡೋದು ತುಂಬಾ ತಪ್ಪು. ನೀವು ಈ ರೀತಿ ಮಾತಾಡಬಾರ್ದು ಅಂತ ವರ್ತೂರ್ ಅವರು ಹೇಳಬಹುದಾಗಿತ್ತು. ಇನ್ನು ಬೇರೆ ಕೂಡ ಮಾತಾಡಿದ್ರು, ಅಲ್ಲಿ ಮೈಕಲ್ ಮಾತಾಡಿದ್ರು, ಕಾರ್ತಿಕ್ ಮಾತಾಡಿದ್ರು, ಎಲ್ಲ ತುಕಾಲಿ ಮಾತಾಡಿದ್ರು. ಬಟ್ ಒಬ್ಬರು ಮಾತಾಡಲಿಲ್ಲ, ಅದು ವರ್ತೂರ್ ಅಂತಾನೆ ಹೇಳ್ಬೋದು. ಮತ್ತೆ ಈ ವಿಷಯದಲ್ಲಿ ನಿಮ್ಗೆ ಹೇಗೆ ಅನಿಸ್ತದೆ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ